ತಗೊಳ್ಳಿ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಮ್ನೋ ಹೃದಂಬರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದುಸ್ಮದಿಷ್ಟಾರ್ಥಸಿದ್ಧಯೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಶ್ರೀ ವ್ಯಾಸತೀರ್ಥರ 3 ಕೃತಿಗಳಲ್ಲಿ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು. ಜಗದ್ಗುರು ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು ರಚನೆ ಮಾಡಿರತಕ್ಕಂಥ ವ್ಯಾಖ್ಯಾನವನ್ನು ತತ್ವಪ್ರಕಾಶಿಕ ಅಂತ ಕರೀತಾರೆ. ಆ ತತ್ವಪ್ರಕಾಶಿಕೆಯ ವ್ಯಾಖ್ಯಾನ ರೂಪವಾಗಿರತಕ್ಕಂಥದ್ದು ತಾತ್ಪರ್ಯ ಚಂದ್ರಿಕಾ. ರಾಘವೇಂದ್ರ ಗುರುಸಾರ್ವಭೌಮರು ಹೇಳ್ತಾರೆ, ತತ್ವಪ್ರಕಾಶಿಕಾ ಕೂತಂ ಚಂದ್ರಿಕಾತಃಪ್ರಕಾಶಿತಂ ಅಪಿ ಮಂದಕೃತೆ ಸರ್ವ ವಿಷಯ ಚ ಕೃತಿರ್ಮಮ ಅಂತ. ತತ್ವಪ್ರಕಾಶಿಕಾ ಭಾವದೀಪವನ್ನು ಬರೆಯುವಾಗ ಈ ಮಾತು ಹೇಳ್ತಾರೆ ರಾಯರು. ತತ್ವಪ್ರಕಾಶಿಕೆಯ ಹೃದಯವನ್ನು ನಾವೇನೂ ಸ್ಪಷ್ಟಪಡಿಸಬೇಕಾದ ಅಗತ್ಯ ಇಲ್ಲ. ವ್ಯಾಸರಾಜರು ಅವತಾರ ಮಾಡಿ ಆ ಕಾರ್ಯ ಮಾಡಿದ್ದಾರೆ. ತತ್ವಪ್ರಕಾಶಿಕಾ ಕೂತಂ ಚಂದ್ರಿಕಾತಃಪ್ರಕಾಶಿತಂ. ಚಂದ್ರಿಕೆಯಲ್ಲಿ ವ್ಯಾಸರಾಜರು ತತ್ವಪ್ರಕಾಶಿಕೆಯ ಹೃದಯವನ್ನು ಆವಿಷ್ಕಾರ ಮಾಡಿದ್ದಾರೆ. ಹಾಗಾದರೆ ನೀವ್ಯಾಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ? ಅಗತ್ಯ ಏನು? ರಾಯರಂತಾರೆ, ಅಪಿ ಮಂದಕೃತೆ. ವ್ಯಾಸರಾಜರ ವಿಮರ್ಶೆ ಎಲ್ರಿಗೂ ಅರ್ಥ ಆಗೋದಿಲ್ಲ. ತುಂಬ ಪ್ರಬುದ್ಧತೆ ಬೇಕು, ಷಡ್ದರ್ಶನಗಳ ಆಳವಾದ ಅಧ್ಯಯನ ಬೇಕು. ಆದ್ದರಿಂದ ಅಂಥ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ತತ್ವಪ್ರಕಾಶಿಕಾಕಾರರ ಟೀಕಾರಾಯರ ಹೃದಯವನ್ನು ಸ್ವಲ್ಪವಾದರೂ ಅರ್ಥ ಮಾಡಿಸಬೇಕು ಅಂತ ನಾವು ಹೊರಟಿದ್ದೇವೆ. ಮತ್ತು ಚಂದ್ರಿಕಾಚಾರ್ಯರ ಕ್ರಮ ಹೇಗೆ ಅಂದರೆ, 2-3 ಎಳೆಗಳನ್ನು ತೆಗೆದುಕೊಂಡು ಅವರು ವಿವರಣೆ ಮಾಡ್ತಾರೆ. 2-3 ವಾಕ್ಯಗಳನ್ನು, 2-3 ವಿಷಯಗಳನ್ನು ತೆಗೆದುಕೊಂಡು ತುಂಬ ವಿಷಯ ಇರ್ತದೆ. ಅವರು ಒಂದೊಂದು ಎಳೆ ತೆಗೆದುಕೊಂಡು ವ್ಯಾಖ್ಯಾನ ಮಾಡಿಯೇ ಸಾವಿರಾರು ಪುಟಗಳಷ್ಟು ಗ್ರಂಥ ಆಗ್ತದೆ. ಆದ್ದರಿಂದ ನಾವು ಅವರು ಬಿಟ್ಟ ಕೆಲವು ಅಂಶಗಳ ಕಡೆಗೆ ಬೆಳಕು ಚೆಲ್ಲತಕ್ಕಂಥ ಕಾರ್ಯವನ್ನು ಮಾಡಿದ್ದೇವೆ ಅಂತಾರೆ. ತತ್ವಪ್ರಕಾಶಿಕಾ ಅಕೂತಂ ಚಂದ್ರಿಕಾತಃಪ್ರಕಾಶಿತಂ. ನಮ್ಮ ವ್ಯಾಸತೀರ್ಥರ ಗ್ರಂಥದ ಹೆಸರು ನೋಡಿ, ಟೈಟಲ್ ಆಫ್ ದಿ ಟೆಕ್ಸ್ಟ್ ಗಮನಿಸಿ, ತಾತ್ಪರ್ಯ ಚಂದ್ರಿಕಾ. ಚಂದ್ರಿಕಾ ಅಂದರೆ ಹಾಲು ಬೆಳದಿಂಗಳು ಅಂತ ಅರ್ಥ. ವ್ಯಾಸರಾಜರು ತಮ್ಮ ಕೃತಿಗೆ ಅಂತಹ ಹೆಸರು ಕೊಡುವಾಗ ತುಂಬ ಔಚಿತ್ಯದಿಂದ ಹೆಸರು ಕೊಟ್ಟಿದ್ದಾರೆ. ಚಂದ್ರಿಕೆ ಅದರ ವೈಶಿಷ್ಟ್ಯ ಏನು ಅಂದರೆ, ಎಲ್ಲರ ಮನೆಯ ಮೇಲೆ ಬೀಳ್ತದೆ ಬೆಳದಿಂಗಳು. ಇವನು ಶ್ರೀಮಂತ, ಇವನು ಬಡವನ ಮನೆ ಮೇಲೆ ಬೀಳಬಾರ್ದು ಅಂತ ಚಂದ್ರನ ಬೆಳಕು ಹರಿಯದೇ ಇರುವುದಿಲ್ಲ. ಇವನು ಪಂಡಿತ, ಇವನ ಮನೆ ಮೇಲೆ ಮಾತ್ರ ನಾನು ಬೆಳಕು ಹರಿಸಬೇಕು, ಪಾಮರನ ಮನೆ ಮೇಲೆ ಹರಿಸಬಾರ್ದು ಅಂತ ಎಂದೂ ಆಲೋಚಿಸುವುದಿಲ್ಲ. ಜಗತ್ತಿನ ಎಲ್ಲ ಪದಾರ್ಥಗಳ ಮೇಲೆ
ಶ್ರಮ ಪರಿಹಾರವಾಗಲಿಕ್ಕೋಸ್ಕರ ಹಾಲು ಬೆಳದಿಂಗಳು ಹರಿದು ಬರುವಂತೆ ನಾವು ಬರೆದಿರತಕ್ಕಂಥ ಚಂದ್ರಿಕಾಕೃತಿಯ ವೈಶಿಷ್ಟ್ಯ ಏನು ಅಂದರೆ, ದ್ವೈತ ಸಿದ್ಧಾಂತದ ರಹಸ್ಯಗಳನ್ನು ನಿಮಗೆ ಹೇಗೆ ತಿಳಿಸಿಕೊಡ್ತಾ ಇದ್ದೇವೆಯೋ ಇಷ್ಟೇ ನ್ಯಾಯಬದ್ಧವಾಗಿ ಪ್ರಾಮಾಣಿಕವಾಗಿ ಅದ್ವೈತ, ಅಶಿಷ್ಟಾದ್ವೈತ ಗ್ರಂಥಗಳ ವ್ಯಾಖ್ಯಾನಗಳ ಸೂತ್ರದ ಮೇಲಿನ ವ್ಯಾಖ್ಯಾನಗಳ ನಿಜವಾದ ಅಂತರಂಗ ಏನು ಎಂಬುದನ್ನು ಕೂಡ ನಾವು ಆವಿಷ್ಕಾರ ಮಾಡಿದ್ದೇವೆ. ಚಂದ್ರಿಕೆಯ ಬೆಳಕು ಹೇಗೆ ಎಲ್ಲ ಕಡೆಗೂ ಪಸರಿಸ್ತದೋ ಹಾಗೆ ಕೇವಲ ದ್ವೈತ ದರ್ಶನದ ಮರ್ಯಾದ ಮಾತ್ರ ಅಲ್ಲ, ಅದ್ವೈತದ ಹೃದಯವನ್ನು ತಿಳ್ಕೊಳ್ಬೇಕು, ವಿಶಿಷ್ಟಾದ್ವೈತದ ವ್ಯಾಖ್ಯಾನಕಾರರ ಹೃದಯವನ್ನು ತಿಳ್ಕೊಳ್ಬೇಕು ಅಂತ ನಿಮಗೆ ಒಂದು ಪಕ್ಷ ಅದರ ಬಗ್ಗೆ ಕಾತರ ಇದ್ದರೆ, ಜಿಜ್ಞಾಸೆ ಇದ್ದರೆ ನಮ್ಮ ಗ್ರಂಥ ಓದಿರಿ. ವಿಶಿಷ್ಟಾದ್ವೈತ ಗ್ರಂಥಗಳಲ್ಲಿ ಏನು ಪ್ರಮೇಯವನ್ನು ನಿರೂಪಣೆ ಮಾಡಿದ್ದಾರೆ, ಭಾಷ್ಯ, ದೇಶಿಕರು ಮೊದಲಾಗಿರತಕ್ಕಂಥ ಹೃದಯ ಪ್ರಕಾಶಕಾರರು ಅವರೆಲ್ಲರ ಹೃದಯವನ್ನು ಸರಳವಾಗಿ ಸುಂದರವಾಗಿ ಸೆರೆ ಹಿಡಿದಿದ್ದೇವೆ ನಾವು. ಅದರಿಂದ ಬರೀ ದ್ವೈತ ಭಾಷ್ಯ ಮತ್ತು ತತ್ವಪ್ರಕಾಶಿಕೆಗೆ ಮಾತ್ರ ನ್ಯಾಯ ಸಂದಾಯ ಆಗಿಲ್ಲ. ನಮ್ಮ ಚಂದ್ರಿಕೆಯಲ್ಲಿ ಬೇರೆಲ್ಲ ಮತೀಯರ ಸೂತ್ರ ಭಾಷ್ಯ ಅದರ ವ್ಯಾಖ್ಯಾನಗಳಿಗೂ ಕೂಡ ನ್ಯಾಯ ಸಂದಾಯವಾಗಿದೆ ಅಂತಾರೆ ವ್ಯಾಸರಾಜರು. ವ್ಯಾಸರಾಜರು ಚಂದ್ರಿಕೆಯನ್ನು ಬರೆದ ಮೇಲೆ ಶ್ರೀಮಠ್ ಟೀಕಾಕೃತ್ಪಾದರು ತತ್ವಪ್ರಕಾಶಿಕೆಯನ್ನು ರಚನೆ ಮಾಡಿದ ಮೇಲೆ ಶ್ರೀಕಂಠ ಶಿವಾಚಾರ್ಯರು ಅಂತ ಅವರು ಬ್ರಹ್ಮಸೂತ್ರಗಳಿಗೆ ಒಂದು ಭಾಷ್ಯವನ್ನು ಬರೆದಿದ್ದಾರೆ. ಆ ಭಾಷ್ಯದ ಗುರಿ ಏನು ಅಂದರೆ, ವೇದಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಸರ್ವೋತ್ತಮನಾಗಿರತಕ್ಕಂಥ ವ್ಯಕ್ತಿ ಶಿವ. ಶಿವನ ಪಾರಮ್ಯವನ್ನು ವೇದಗಳು ಮತ್ತು ಬ್ರಹ್ಮಸೂತ್ರಗಳು ಪ್ರತಿಪಾದನೆ ಮಾಡ್ತಾ ಇದ್ದಾವೆ ಅಂತ ಅವರ ಭಾಷ್ಯದ ಸಾರ. ಅದಕ್ಕೆ ಅಪ್ಪಯ್ಯ ದೀಕ್ಷಿತರು ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ, ಟೀಕೆಯನ್ನು ರಚನೆ ಮಾಡಿದ್ದಾರೆ. ಶಿವಾರ್ಕಮಣಿ ದೀಪಿಕಾ ಅಂತ ಕರೀತಾರೆ ಅದನ್ನು. ಅದರ ವೈಶಿಷ್ಟ್ಯ ಏನು ಅಂದರೆ, ಹೆಸರೇ ಹೇಳ್ತದೆ ನೋಡಿ, ಶಿವ ಅರ್ಕಮಣಿ ದೀಪಿಕಾ. ಶಿವನ ಸರ್ವೋತ್ತಮತ್ವವನ್ನು ಸಾಧನೆ ಮಾಡುವ ಅರ್ಕ ಅಂದರೆ ಸೂರ್ಯಮಣಿ, ಅದರ ಬೆಳಕು ಇಲ್ಲೆಲ್ಲ ಹರಡ್ತಾ ಇದೆ ನಮ್ಮ ಗ್ರಂಥದ ಮೂಲಕ. ಅಂದರೆ ಅಭಿಪ್ರಾಯ ಏನು, ನಿಮ್ಮ ತತ್ವಪ್ರಕಾಶಿಕ ಚಂದ್ರಿಕಾಗಳಿಗೆ ನಮ್ಮ ಗ್ರಂಥದಲ್ಲಿ ಉತ್ತರ ಇದೆ. ಅರ್ಕಮಣಿ ಸೂರ್ಯಕಾಂತ ಮಣಿಯ ಸಂಪರ್ಕಕ್ಕೆ ಒಳಪಟ್ಟಿರತಕ್ಕಂಥ ಪದಾರ್ಥಗಳು ಹುಲ್ಲು ಹತ್ತಿ ಸುಟ್ಟು ಭಸ್ಮ ಆಗ್ತದೆ. ಸೂರ್ಯನ ರಶ್ಮಿ ಸೂರ್ಯಕಾಂತ ಮಣಿಯ ಮೂಲಕ ಹರಿದು ಬಂದಾಗ, ಹೀಗೆ ದುರ್ಬೀನಿನ ಮೂಲಕ ಹರಿದು ಬಂದಾಗ ಅದರ ಸಂಪರ್ಕಕ್ಕೆ ಒಳಪಟ್ಟಿರತಕ್ಕಂಥ ಹತ್ತಿ ಬಟ್ಟೆ ಸುಟ್ಟು ಹೋಗ್ತದೋ ಹಾಗೆ ಪರಮತಗಳ ಪ್ರಮೇಯವನ್ನು ಸುಟ್ಟು ಬಿಡ್ತೇವೆ ನಾವು ಅನ್ನುವ ಅಭಿಪ್ರಾಯ ಒಳಗುಂಟು. ಅದಕ್ಕೆ ನಮ್ಮ ರಾಯರಂತಾರೆ, ಚಂದ್ರಿಕಾಕ್ಕೆ ಪ್ರಕಾಶ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ ರಾಯರು. ಆ ಪ್ರಕಾಶ ಎಂಬ ನಾಮಕರಣ ಮಾಡುವುದರಲ್ಲಿ ಒಂದು ವಿನಯ ಇದೆ. ರಾಯರದ್ದು ಅಗಾಧವಾದ ವಿನಯ ಅಡಗಿದೆ. ಏನದು ವಿನಯ ಅಂದರೆ, ರಾಯರು ಹೇಳ್ತಾ ಇದ್ದಾರೆ, ಯದ್ಯಪಿ ನಮ್ಮ ಚಂದ್ರಿಕಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದರ ಮೇಲೆ ನಂತರದಲ್ಲಿ ಕೆಲವು ಆಚಾರ್ಯರು ಆಕ್ಷೇಪಗಳನ್ನು ಮಾಡಿದ್ದಾರೆ. ಅದು ಆಕ್ಷೇಪದ ಪ್ರಕ್ಷೇಪ, ಆಕ್ಷೇಪದ ಪ್ರಯತ್ನ. ಆದರೆ ಯಾವುದೂ ಅಂಟುವುದಿಲ್ಲ ಚಂದ್ರಿಕಾಕ್ಕೆ. ಅವರು ಮಾಡಿದ ಉತ್ಪ್ರೇಕ್ಷಾತ್ಮಕವಾದ ದೋಷಗಳು ಅಂಟುವುದಿಲ್ಲ. ಅರೆ ಹೇಗೆ ಹೇಳ್ತೀರಿ? ಅದಕ್ಕೆ ಉತ್ತರ ಚಂದ್ರಿಕಾದಲ್ಲೇ ಇದೆ. ಅದಕ್ಕೆ ನೋಡಿ ರಾಯರ ಶೈಲಿ ಪ್ರಕಾಶ ಅಂತ ಬರೋದು. ಚಂದ್ರಿಕಾ ಅಂದರೆ ಏನು? ಬೆಳಕು, ಬೆಳದಿಂಗಳು. ಬೆಳದಿಂಗಳು ಅಂದ್ರೇನು? ಬೆಳಕು. ಚಂದ್ರಿಕಾ ಬೇರೆ, ಬೆಳಕು ಬೇರೆ ಅಂತಿದೆಯಾ? ಇಲ್ಲ. ಚಂದ್ರಿಕೆಯೇ ಬೆಳಕು, ಬೆಳಕೇ ಚಂದ್ರಿಕೆ. ಅದರಿಂದ ವ್ಯಾಸತೀರ್ಥರ ಚಂದ್ರಿಕಾ ಅದರದ್ದೇ ಪ್ರಕಾಶ. ಇದು ಅದರದ್ದೇ ಪ್ರಕಾಶ ಅಂದರೆ ಅದರ ಒಳಗೆ ಇರುವ ಉತ್ತರವನ್ನೇ ನಾವು ಹೇಳ್ತಾ ಇದ್ದೇವೆ. ನಾವೇನು ಪ್ರತಿಭೆಯನ್ನು ಖರ್ಚು ಮಾಡಬೇಕಾದ ಅಗತ್ಯ ಇಲ್ಲ. ರಾಯರು ತುಂಬ ಪ್ರತಿಭಾವಂತರು, ತುಂಬ ಪ್ರತಿಭೆಯಿಂದ ಉತ್ತರಗಳನ್ನು ಕೊಟ್ಟಿದ್ದಾರೆ, ಆ ವಿಷಯ ಬೇರೆ. ಆದರೆ ವಿನಯ,
ನಮ್ಮ ಗುರುಗಳು ವ್ಯಾಸರಾಜರೇ ಎಲ್ಲ ಬರೆದು ಬಿಟ್ಟಿದ್ದಾರೆ. ಮುಂದಿನವರು ಮಾಡುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅವರೇ ಕೊಟ್ಟಿದ್ದಾರೆ. ಅದರಿಂದ ನಾವೇನೂ ನಮ್ಮ ಪ್ರತಿಭೆಯಿಂದ ಬಹಳ ತಲೆ ಖರ್ಚು ಮಾಡಿ, ಬಹಳ ಗ್ರಂಥಗಳನ್ನು ಓದಿ, ಬಹಳ ಅಧ್ಯಯನ ಮಾಡಿ ಒದ್ದಾಡಿ ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ನಮ್ಮ ಚಂದ್ರಿಕಾಚಾರ್ಯರೇ ಮಾಡಿಬಿಟ್ಟಿದ್ದಾರೆ ಅಂತ ವಿನಯವನ್ನು ತೋರ್ತಾ ಇದ್ದಾರೆ ರಾಯರು. ಆದ್ದರಿಂದ ಅದಕ್ಕೆ ಚಂದ್ರಿಕಾ ಪ್ರಕಾಶ ಅಂತ ನಾಮಕರಣ ಮಾಡಿದ್ದಾರೆ ರಾಯರು. ಚಂದ್ರಿಕೆಯ ಬೆಳಕು, ಚಂದ್ರಿಕೆಯ ಪ್ರಕಾಶ ಇದು. ಈ ಪ್ರಕಾಶದಲ್ಲಿ ಏನು ಮಾಡಿದ್ದಾರೆ ರಾಯರು ಅಂದರೆ, ಶಿವಾರ್ಕಮಣಿ ದೇವಿಕಾ, ಶ್ರೀಕಂಠ ಭಾಷ್ಯ ಮೊದಲಾಗಿರತಕ್ಕಂಥ ಗ್ರಂಥಗಳಲ್ಲಿ ನಮ್ಮ ಮೇಲೆ ಏನು ಆಕ್ಷೇಪಗಳನ್ನು ಎತ್ತಿದ್ದಾರೆ, ತತ್ವಪ್ರಕಾಶಿಕಾ ಮತ್ತು ಚಂದ್ರಿಕಾದ ಮೇಲೆ ಏನು ಆಕ್ಷೇಪಗಳನ್ನು ಎತ್ತಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟು ಚಂದ್ರಿಕಾಚಾರ್ಯರ ಸಿದ್ಧಾಂತ, ಟೀಕಾಕೃತ್ಪಾದರ ಸಿದ್ಧಾಂತ ಅಕಾಟ್ಯವಾದದ್ದು, ಅಖಂಡನೀಯವಾದದ್ದು, ಪರಿಶುದ್ಧವಾದದ್ದು ಅಂತ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಮಹಾಪ್ರಭುಗಳು. ಹೀಗೆ ಚಂದ್ರಿಕೆ ಬಹಳ ಶ್ರೇಷ್ಠವಾಗಿರತಕ್ಕಂಥ ಗ್ರಂಥ. ವ್ಯಾಸರಾಜರ ಚಂದ್ರಿಕೆಯ ಹಿರಿಮೆಯನ್ನು ರಾಯರು ಸೂಚನೆ ಮಾಡಿದ್ದಾರೆ ನಮಗೆ. ಅರ್ಕಮಣಿಯ ಪರಾಕ್ರಮ ಅರ್ಕ ಇರುವಾಗ, ಸೂರ್ಯ ಇರುವಾಗ, ಸೂರ್ಯ ಕಂತಿ ಸಾಯಂಕಾಲ ಹಾಲು ಬೆಳದಿಂಗಳು ಚೆಲ್ಲಿತು ಅಂದರೆ ಯಾರೂ ಅರ್ಕಮಣಿಯ ಕಡೆಗೆ ತಿರುಗಿ ನೋಡುವುದಿಲ್ಲ. ಅದು ಯಾರಿಗೂ ಬೇಕಿಲ್ಲ. ಅರ್ಕಮಣಿಯ ತಾಪದಿಂದ ಬೆಂದು ಬಸವಳಿದವರಿಗೆ ತಂಪು ನೀಡಿ ಸಂತೋಷವನ್ನು ತುಂಬತಕ್ಕಂಥದ್ದು ಚಂದ್ರಿಕಾ, ಅರ್ಕಮಣಿ ದೀಪಿಕಾ ಅಲ್ಲ. ರಾಯರ ಚಂದ್ರಿಕಾ ಅನ್ನುವ ಶಬ್ದದ ಹಿರಿಮೆಯನ್ನು ಸೂಚನೆ ಮಾಡಿರತಕ್ಕಂಥ ಕ್ರಮ. ಅದರಿಂದ ನಮ್ಮ ಗುರುಗಳು ಚಂದ್ರಿಕಾ ಅಂತ ಹೆಸರಿಟ್ಟಿದ್ದಾರೆ. ಆ ಚಂದ್ರಿಕೆಯ ಮಹಿಮೆ ಎಂಥದ್ದು ಅಂದರೆ, ಅದು ಅರ್ಕಮಣಿ ದೀಪಿಕೆಯ ನಾನಾ ಬಗೆಯ ಅಪವ್ಯಾಖ್ಯಾನಗಳ ವ್ಯಾಜದಿಂದ ಮಾಡಿದ ಆಕ್ಷೇಪಗಳಿಂದ ಮನನೊಂದು ಶಂಕಾಶೂಕದಿಂದ ಸಜ್ಜನರು ದಿಗ್ಭ್ರಾಂತರಾದಾಗ ಈ ಹಾಲು ಬೆಳದಿಂಗಳು ನಮ್ಮ ಗುರುಗಳ ಚಂದ್ರಿಕೆಯನ್ನು ನೀವು ಸೇವನೆ ಮಾಡಿದರೆ ಸ್ಪಷ್ಟವಾಗಿ ಪ್ರಮೇಯದ ಜ್ಞಾನ ನಿಮಗಾಗ್ತದೆ ಅಂತ ನಮ್ಮ ಗುರುಗಳು ಚಂದ್ರಿಕಾ ಅಂತ ನಾಮಕರಣ ಮಾಡಿದ್ದಾರೆ ಅಂತ ರಾಯರ ಹೃದಯ. ಹೀಗೆ ಚಂದ್ರಿಕೆ ಅತ್ಯದ್ಭುತವಾಗಿರತಕ್ಕಂಥ ವ್ಯಾಖ್ಯಾನ ಅದು. ನಮ್ಮ ಚಂದ್ರಿಕಾಚಾರ್ಯರು ಆರಂಭದಲ್ಲಿ ಪ್ರತಿಜ್ಞೆ ಮಾಡ್ತಾರೆ, ಪರೋಕ್ತೆ ದುಷ್ಯೇವಾಂಶಃ ಮಿತೈಶಬ್ದೇರನುದ್ಯತೆ. ಚಂದ್ರಿಕಾಚಾರ್ಯರು 2 ಅಧ್ಯಾಯಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ತತ್ವಪ್ರಕಾಶಿಕಾದ 2 ಅಧ್ಯಾಯಗಳಿಗೆ. 2 ಅಧ್ಯಾಯಗಳಿಗೆ ಪೂರ್ಣ ವ್ಯಾಖ್ಯಾನ ಅಲ್ಲ ಅದು. ಟೀಕಾಕೃತ್ಪಾದರ 1-2 ವಿಷಯಗಳ ಮೇಲೆ ಒಂದು ವಿಮರ್ಶೆ ಅಷ್ಟೇ ಅದು. ಅಷ್ಟಿದ್ದೇ 1600 ಪುಟ ಆಗಿದೆ ಅದು. ಅದಕ್ಕೆ 3-4ನೇ ಅಧ್ಯಾಯಕ್ಕೆ ಚಂದ್ರಿಕಾಚಾರ್ಯ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಲಿಲ್ಲ. ಮುಂದೆ ನಮ್ಮ ಪೀಠದಲ್ಲಿ ಬರ್ತಾರೆ, ದಶಮೋ ಮತ್ಸಮೋ ಭವೇತ್. ನಮ್ಮ ನಂತರದ 10ನೇಯವರು ರಘುನಾಥ ಮುನಿಗಳು ಬರ್ತಾರೆ, ಶೇಷಚಂದ್ರಿಕಾಚಾರ್ಯರು. ಅವರು ಚಂದ್ರಿಕೆಯನ್ನು ಪೂರ್ಣ ಮಾಡ್ತಾರೆ ಅಂತ ಗುರುರಾಜರು ವ್ಯಾಸರಾಜರು ಹಾಗೆ ಹೇಳಿದ್ರು ಅಂತ ಸಂಪ್ರದಾಯದಲ್ಲಿ ನಾವು ಕೇಳ್ತೇವೆ. 2 ಅಧ್ಯಾಯಗಳ ಮಿತವಾದ ವ್ಯಾಖ್ಯಾನವೇ 1600 ಪುಟ ಇದೆ. ಅಂಥ ವಿಸ್ತೃತವಾಗಿರತಕ್ಕಂಥ ವ್ಯಾಖ್ಯಾನ ಅದು. ಟೀಕಾಕೃತ್ಪಾದರ ಕೆಲವು ವಾಕ್ಯಗಳ ವಿವರಣೆ ಅಷ್ಟೇ, ಪ್ರತಿ ವಾಕ್ಯಗಳ ವಿವರಣೆ ಅಲ್ಲ. ಚಂದ್ರಿಕಾಚಾರ್ಯರ ವಿನಯ ನೋಡಿ, ಅವರು ಹೇಳ್ತಾರೆ, ನಾವೇನು ಪರಕೀಯ ಭಾಷ್ಯಗಳಲ್ಲಿ ದೋಷಗಳನ್ನು ತೋರಿಸ್ತಾ ಇದ್ದೇವೆ, ನಮ್ಮ ಆಚಾರ್ಯರ ಭಾಷ್ಯ ನಿರ್ದುಷ್ಟವಾದ್ದು ಅಂತ ಸಮರ್ಥನೆ ಮಾಡ್ತಾ ಇದ್ದೇವೆ, ಇದಕ್ಕೆ ನಾವೇನೂ ಪ್ರಯಾಸ ಪಡ್ತಾ ಇಲ್ಲ. ಹನುಮತ್ ಭಾಷ್ಯ ಸೂಚಿತ ಮುಚ್ಯತೆ. ಹನುಮತ್ ಭಾಷ್ಯ ಅಂದರೆ ಆನಂದ ತೀರ್ಥರ ಭಾಷ್ಯ. ಹನುಮಂತ ಬೇರೆ ಅಲ್ಲ, ಆನಂದ ತೀರ್ಥರು ಬೇರೆ ಅಲ್ಲ. ಆದ್ದರಿಂದ ಆನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ಏನು ದೋಷಗಳನ್ನು ತೋರಿದ್ದಾರೋ ಅದನ್ನೇ ನಾವು ತಿಳಿಸಿಕೊಡ್ತಾ ಇದ್ದೇವೆ. ಅದಕ್ಕೆ ಪಂಡಿತಾಚಾರ್ಯರಾಡಿದ ಮಾತು, ಅಸ್ತದೂಷಣಂ ಅವಂದ್ಯ ಭಾಷಣಂ, ಅಸ್ತದೂಷಣಂ ಅವಂದ್ಯ ಭಾಷಣಂ ಮಾನನೀಯಮಪಿ ನಾಕಿ ನಾಯಕೈ ರೂಪಮನ್ಯದಿವ ಧನ್ಯಮಾತ್ಮನಃ. ನಮ್ಮ ಆಚಾರ್ಯರ ಭಾಷೆ ಎಂಥದ್ದು ಅಂದರೆ, ಅಸ್ತದೂಷಣಂ, ಮುಂದೆ ಯಾರೂ ದೋಷವನ್ನು ಉದ್ಭಾವನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಭೂತ ಭಾವಿ ಭವದಾತ್ಮ ಅಭಿಕ್ವಚಿತ್. ಹಿಂದೆ ಬಂದವರು, ಈಗ ಇರುವವರು, ಮುಂದೆ ಬರುವವರು ಯಾರೂ ದೋಷವನ್ನು ಅದರ ಮೇಲೆ ಪಸರಿಸುವಂತೆ ಇಲ್ಲ. ಆ ರೀತಿಯಲ್ಲಿ ಮುಂದೆ ಮಾಡುವ ಆಕ್ಷೇಪಗಳಿಗೂ ಉತ್ತರವನ್ನು ಆಚಾರ್ಯ ಕೊಟ್ಬಿಟ್ಟಿದ್ದಾರೆ. ಇದನ್ನು ಚಂದ್ರಿಕಾಚಾರ್ಯ ಹೇಳ್ತಾರೆ. ಅದರಿಂದ ಹನುಮತ್ ಭಾಷ್ಯದಲ್ಲಿ ಏನು ಶಂಕೆಗಳಿಗೆ, ಮುಂದೆ ಮಾಡುವ ಶಂಕೆಗಳಿಗೆ ಪರಿಹಾರವನ್ನು ಸೂಚನೆ ಮಾಡಿದ್ದಾರೆ, ಅದನ್ನೇ ನಾವು ಹೇಳ್ತಾ ಇದ್ದೇವೆ ಅಂತ. ಹೀಗೆ ಚಂದ್ರಿಕಾಚಾರ್ಯರ ಶೈಲಿ ನಮ್ಮ ಆಚಾರ್ಯರ ಟೀಕಾಕೃತ್ಪಾದರ ಹೃದಯದ ಆವಿಷ್ಕಾರದ ಜೊತೆಗೆ ಪರಭಾಷ್ಯಗಳ ವಿಮರ್ಶೆಯನ್ನು ಮಾಡಿ ನಮ್ಮ ಆಚಾರ್ಯರ ಚಿಂತನ ಪದ್ಧತಿ ನಿರ್ದುಷ್ಟವಾಗಿದೆ, ಪರಿಶುದ್ಧವಾಗಿದೆ ಅಂತ ಸಮರ್ಥನೆ ಮಾಡತಕ್ಕಂಥದ್ದು ಚಂದ್ರಿಕಾ ಗ್ರಂಥದ ಒಂದು ವೈಶಿಷ್ಟ್ಯವಾಗಿದೆ. ನಿಮಗೆಲ್ಲ ತಿಳಿದಿರುವಂತೆ ಮೊದಲ 5 ಅಧಿಕರಣಗಳು ಪ್ರಮುಖವಾಗಿರತಕ್ಕಂಥ ಸಮನ್ವಯ ಪ್ರಕ್ರಿಯೆಗೆ ಆರಂಭಭೂತವಾದ ಪೀಠಿಕಾರೂಪವಾಗಿ ಇರತಕ್ಕಂಥವುಗಳು. ಮೊದಲನೆಯದ್ದು ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರೋನ್ಯತ್ವಾಧಿಕರಣ, ಸಮನ್ವಯಾಧಿಕರಣ, ಈಕ್ಷತ್ಯಧಿಕರಣ. ಈ 4 ಅಧಿಕರಣಗಳು ಆರಂಭದಲ್ಲಿ ಮುಂದೆ ನಡೆಸಲಿರುವ ಸಮನ್ವಯಕ್ಕೆ ಬೇಕಾಗುವ ಸೋಪಾನ ಮೆಟ್ಟಲುಗಳನ್ನು ಕಟ್ಟಿಕೊಟ್ಟವುಗಳು. ಆನಂದಮಯಾಧಿಕರಣದಿಂದ ಸಮನ್ವಯ ಪ್ರಕ್ರಿಯೆ ಆರಂಭ ಆಗ್ತದೆ. ಪ್ರತಿಯೊಂದು ಶಬ್ದ ಹೀಗೆ ದೇವರನ್ನು ಹೇಳುತ್ತದೆ ಎಂಬ ಪ್ರಮೇಯವನ್ನು ಆನಂದಮಯಾಧಿಕರಣದಿಂದ ಮುಂದೆ ಸೂತ್ರಕಾರರು ತಿಳಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಇದು ಪೀಠಿಕೆ. ಇಷ್ಟು ನಮಗೆ ಮೊದಲು ಗೊತ್ತಿರಬೇಕು. ವ್ಯಾಸರ ಒಂದೊಂದು ಸೂತ್ರವೂ ಕೂಡ ನೂರಾರು ವೇದವಾಕ್ಯಗಳಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಬುದ್ಧಿಯಲ್ಲಿ ಇರಿಸಿಕೊಂಡು ಒಂದು ಸೂತ್ರವನ್ನು ರಚನೆ ಮಾಡ್ತಾರೆ ವ್ಯಾಸರು. ಇದು ಕ್ರಮ. ವೇದಗಳ ವಾಕ್ಯಗಳನ್ನು ವಿಷಯವಾಕ್ಯ ಅಂತ ಕರೀತಾರೆ. ಆ ವಿಷಯವಾಕ್ಯಗಳನ್ನು ಹೃದಯದಲ್ಲಿಟ್ಟುಕೊಂಡು ಒಂದು ಸೂತ್ರವನ್ನು ವ್ಯಾಸರು ರಚನೆ ಮಾಡ್ತಾರೆ. ಇದು ಕ್ರಮ. ಅದರಿಂದ ಆನಂದಮಯೋಭ್ಯಾಸ ಎಂಬತಕ್ಕಂಥ ಸೂತ್ರ ಇದೆಯಲ್ಲ, ಒಂದು ಸೂತ್ರ ಹೊರಡಬೇಕಾದರೆ ಇಂಥದೇ ಪ್ರಕರಣದ ಬೇರೆ ಬೇರೆ ವೇದಗಳಲ್ಲಿ ಬರುವ ಅನೇಕ ಭಾಗಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ವ್ಯಾಸರು ನಮಗಿಲ್ಲಿ ಸೂಚನೆ ಮಾಡಿಕೊಟ್ಟಿದ್ದಾರೆ. 3 ಆಚಾರ್ಯರ ಪ್ರಕಾರವೂ ಕೂಡ ತೈತ್ತಿರೀಯ ಉಪನಿಷತ್ತು ಇಲ್ಲಿ ವಿಷಯವಾಕ್ಯ, ಚರ್ಚಾರ್ಹವಾದ ವಿಷಯ. ಅವರು ಹೇಗೆ ಅದನ್ನು ವಿವರಿಸ್ತಾರೆ ಎಂಬುದನ್ನು ನಿಮ್ಮ ಮುಂದೆ ಇಡ್ತೇನೆ ನೋಡಿ. ಚಂದ್ರಿಕಾಚಾರ್ಯರ ವಿಮರ್ಶೆ ನಮಗೆ ಅರ್ಥ ಆಗಬೇಕಾದರೆ ಸ್ವಲ್ಪ ಪೀಠಿಕೆ ನಮಗೆ ಅರ್ಥ ಆಗಬೇಕು. ತೈತ್ತಿರೀಯ ಉಪನಿಷತ್ತಿನಲ್ಲಿ 2ನೆಯ ವಲ್ಲಿ ಬ್ರಹ್ಮವಲ್ಲಿ ಅಂತ ಕರೀತಾರೆ. ಇದನ್ನು ಬ್ರಹ್ಮವಲ್ಲಿ. ಮೊದಲನೇದ್ದು ಶಿಕ್ಷಾವಲ್ಲಿ, 2ನೆಯದ್ದು ಬ್ರಹ್ಮವಲ್ಲಿ. ಆರಂಭ ಆಗೋದೇ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ ಆರಂಭ ಆಗ್ತದೆ. ಇದರ ಅರ್ಥ ಇಷ್ಟು: ಯಾರು ಪರಬ್ರಹ್ಮನನ್ನು ತಿಳಿದುಕೊಳ್ತಾನೆ ಅವನು ಪರಬ್ರಹ್ಮನನ್ನು ಪಡೆದುಕೊಳ್ತಾನೆ. ಬ್ರಹ್ಮವಿತ್ ಆಪ್ನೋತಿ ಪರಂ. ಹೀಗಿದ್ದಾನೆ ಬ್ರಹ್ಮ. ಯಾವ ಬ್ರಹ್ಮನನ್ನು ನಾವು ಸೇರಿಕೊಳ್ತೇವೋ, ಪಡೆದುಕೊಳ್ತೇವೋ ಆ ಪರಬ್ರಹ್ಮ ಹೇಗಿದ್ದಾನೆ? ಸತ್ಯಂ ಜ್ಞಾನಂ ಅನಂತಂ. ಸತ್ಯ ಅಂದರೆ ಆನಂದಮಯ, ದೋಷದ ಸಂಪರ್ಕವಿಲ್ಲದ, ದುಃಖದ ಲೇಷವಿಲ್ಲದ ಆನಂದಮಯ. ಜ್ಞಾನ ಅಂದರೆ ಪರಿಪೂರ್ಣವಾದ ಜ್ಞಾನವುಳ್ಳವ. ಅನಂತ ಅಂದರೆ ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿರುವವ, ಎಲ್ಲ ಗುಣಗಳಿಂದ ಪೂರ್ಣ. ಇದು ಬ್ರಹ್ಮನ ನಿಜಸ್ವರೂಪ. ಇದನ್ನು ನಮಗೆ ಮೊದಲು ಉಪನಿಷತ್ತು ಪರಿಚಯ ಮಾಡಿಕೊಡ್ತದೆ. ಅದಕ್ಕೆ ಇದರ ಹೆಸರು ಬ್ರಹ್ಮವಲ್ಲಿ. ಬ್ರಹ್ಮನನ್ನು ಪರಿಚಯ ಮಾಡಿಸುವ ಭಾಗ. ಅನಂತರದಲ್ಲಿ ಉಪನಿಷತ್ತು ಏನು ಮಾಡ್ತದೆ? ಪರಬ್ರಹ್ಮನಿಂದ ಆಗಿರತಕ್ಕಂಥ ಸೃಷ್ಟಿ ಪ್ರಕ್ರಿಯೆಯನ್ನು ವಿವರಣೆ ಮಾಡ್ತದೆ. ಆತ್ಮನ ಆಕಾಶ ಸಂಭೂತ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋನ್ನಂ, ಅನ್ನಾತ್ ಪುರುಷ, ಸ ವಾಯೇಶ ಪುರುಷೋನ್ನರಸಮಯ. ಅನ್ನಮಯ ಪ್ರಕರಣ, ಪ್ರಾಣಮಯ ಪ್ರಕರಣ, ಮನೋಮಯ ಪ್ರಕರಣ, ವಿಜ್ಞಾನಮಯ ಪ್ರಕರಣ, ಆನಂದಮಯ ಪ್ರಕರಣ. ಹೀಗೆ 5 ಪ್ರಕರಣಗಳು. ಸ್ವಲ್ಪ
ಹಿಂದಿನಿಂದ ಗಮನಿಸಿ. ಆತ್ಮನಿಂದ, ಪರಮಾತ್ಮನಿಂದ ಆಕಾಶ ಹುಟ್ಟಿತು. ಆಕಾಶ ಸಂಭೂತ. ಆಕಾಶದಿಂದ ಗಾಳಿ, ಆಕಾಶಾದ್ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ. ಈ ಭೂಮಿಯಲ್ಲಿ ಓಷಧಯ, ನಾವು ನೀವು ತಿನ್ನತಕ್ಕಂತಹ ಅಕ್ಕಿ, ಬೇಳೆ, ರಾಗಿ, ಜೋಳ, ತರಕಾರಿ ಎಲ್ಲವೂ ಕೂಡ ಈ ಭೂಮಿಯಲ್ಲಿ ಹುಟ್ಟತಕ್ಕಂತಹದ್ದು. ಪೃಥಿವ್ಯಾ ಓಷಧಯ ಓಷಧೀಭ್ಯ ಅನ್ನಂ. ಇದೇ ತರಕಾರಿ ವನಸ್ಪತಿಗಳನ್ನು ನಾವು ಬೇಯಿಸಿ ಊಟ ಮಾಡ್ತೇವೆ. ಇದು ನಮಗೆ ಅನ್ನ, ಆಹಾರ. ಅನ್ನದಿಂದ ಏನಾಯಿತು? ಪುರುಷ, ಈ ದೇಹ ಚೆನ್ನಾಗಿ ಬೆಳೀತು. ಅನ್ನ ಸ್ವೀಕಾರ ಮಾಡಿದಾಗ ದೇಹದಲ್ಲಿ ಪುಷ್ಟಿ, ತುಷ್ಟಿ, ಸಂತುಷ್ಟಿ. ಹಾಗಾದರೆ ದೇಹ ಬೆಳೆಯುವುದು ಯಾವುದರಿಂದ? ಅನ್ನದಿಂದ. ಹಾಗಿದ್ದರೆ ಅನ್ನಮಯ ಅಂದರೆ ಯಾವುದು? ಅನ್ನದಿಂದ ಪುಷ್ಟಿಯನ್ನು ಪಡೆಯತಕ್ಕಂಥ ಈ ದೇಹ. ಇದರ ಒಳಗೇನಿದೆ? ಗಾಳಿ ಇದೆ ದೇಹದ ಒಳಗೆ, ಪ್ರಾಣವಾಯು, ಇದೇ ಪ್ರಾಣಮಯ. ಇದೇ ದೇಹದ ಒಳಗೆ ಮನಸ್ಸಿದೆ, ಅದೇ ಮನೋಮಯ. ಈ ದೇಹದ ಒಳಗೆ ವಿಮರ್ಶಾತ್ಮಕವಾದ ಅರಿವಿದೆ, ಅದು ವಿಜ್ಞಾನ. ಈ ದೇಹದ ಒಳಗೇನೆ ಆನಂದ ಇದೆ. ಹಾಗಿದ್ದರೆ ಇದೇನಿದು? ಶಂಕರರು ಕಂಡುಕೊಂಡ ಅರ್ಥವನ್ನು ನಾನು ಹೇಳ್ತಾ ಇದ್ದೇನೆ. ಉಪನಿಷತ್ತಿನ ಅಗತಿಕ್ರಮವನ್ನು ನೋಡಿದರೆ ಎಲ್ಲ ದೇಹದ ವಿವರಣೆ ಇದು. ಶಂಕರಾಚಾರ್ಯರು ಅರ್ಥ ಮಾಡಿಕೊಂಡ ಕ್ರಮ. ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಆಕಾಶ ಹುಟ್ಟಿತು. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ, ಪೃಥ್ವಿಯಲ್ಲಿ ಔಷಧಿ ವನಸ್ಪತಿಗಳು, ಅವುಗಳಿಂದ ಆಹಾರ, ಆಹಾರದಿಂದ ಪುಷ್ಟಿ ಪಡೆದದ್ದು ಈ ದೇಹ. ಹಾಗಿದ್ದರೆ ಅನ್ನಮಯ ಅಂದರೆ ಯಾವುದು? ಅನ್ನದಿಂದ ಪುಷ್ಟಿಯನ್ನು ಪಡೆದ ಈ ದೇಹ. ಅದರ ಒಳಗಿರುವ ಪ್ರಾಣ ಪ್ರಾಣಮಯ, ಅದರ ಒಳಗಿರುವ ಮನಸ್ಸು, ಅದರ ಒಳಗೆ ವಿಜ್ಞಾನ, ಈ ದೇಹದ ಒಳಗೆ ಆನಂದ ತುಂಬಿದೆ. ಹಾಗಿದ್ದರೆ ಇದೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟ ವಿವರಣೆ. ಇದೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟ ವಿವರಣೆ. ಇದನ್ನೇ ಶಂಕರಾಚಾರ್ಯರ ಭಾಷೆಯಲ್ಲಿ ಇದು ಕೋಶಗಳ ವಿಶ್ಲೇಷಣೆ. ಕೋಶಗಳು ಅಂದರೆ ದೇಹದ ಭಾಗಗಳು. ದೇಹವನ್ನೇ ವಿಶ್ಲೇಷಣೆ ಮಾಡ್ತಾ ಇದೆ ಉಪನಿಷತ್ತು. ಇದು ಶಂಕರರು ಕಂಡುಕೊಂಡಿರ್ತಕ್ಕಂಥ ಅರ್ಥ. ರಾಮಾನುಜಾಚಾರ್ಯರು ಹೇಳಿದರು, ಅನ್ನಮಯ, ಪ್ರಾಣಮಯ, ಮನೋಮಯ, ಇಲ್ಲಿವರೆಗೆ ದೇಹದ ವಿಶ್ಲೇಷಣೆ ಸರಿ. ಇದರ ಒಳಗೆ ಒಬ್ಬ ಇದ್ದಾನೆ, ಯಾರು? ಈ ಜೀವ, ಅವನೇ ವಿಜ್ಞಾನಮಯ. ಶಂಕರರ ಅರ್ಥಕ್ಕೆ ಒಂದು ಔಚಿತ್ಯ ಇದೆ. ಏನದು ನೋಡಿ, ಯಜುರ್ವೇದದಲ್ಲಿ ಶುದ್ಧಿ ಪ್ರಾರ್ಥನಾ ಮಂತ್ರ ಇದೆ. ಆ ಶುದ್ಧಿ ಪ್ರಾರ್ಥನಾ ಮಂತ್ರದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ಪಾಪ್ಮಾನಂ ಸ್ಯಾತ್ ಅಂತ ಮಂತ್ರಗಳು ಬರ್ತವೆ ಅಲ್ಲಿ. ಅದು ಶುದ್ಧಿ ಪ್ರಾರ್ಥನಾ ಮಂತ್ರ. ಅಂದರೆ ಆ ಮಂತ್ರದಲ್ಲಿ ಆ ದೇಹದ ಭಾಗವಾಗಿರತಕ್ಕಂಥ ಎಲ್ಲ ಕೋಶಗಳು, ದೇಹದ ಭಾಗಗಳು ಶುದ್ಧವಾಗಲಿ ಅಂತ ಶುದ್ಧಿ ಪ್ರಾರ್ಥನಾ ಮಂತ್ರ. ಇಲ್ಲಿ ಗಮನಿಸಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಲ್ಲವನ್ನೂ ದೇಹದ ಭಾಗಗಳು ಅಂತ ಯಜುರ್ವೇದ ಹೇಳಿ ಅದು ಶುದ್ಧವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದೆ. ಅಲ್ಲಿಗೆ ಶಂಕರರು ಕಂಡುಕೊಂಡ ಅರ್ಥದಲ್ಲಿ ಔಚಿತ್ಯ ಇದೆ. ಇದು ದೇಹದ ಭಾಗ. ರಾಮಾನುಜಾಚಾರ್ಯರು ಹೇಳಿದರು, ಅನ್ನಮಯ, ಪ್ರಾಣಮಯ, ಮನೋಮಯ ದೇಹಕ್ಕೆ ಸಂಬಂಧಪಟ್ಟದ್ದು ಹೌದು. ಆದರೆ ಒಳಗೆ ಮುಂದೆ ವಿಜ್ಞಾನಮಯನ ವಿಚಾರ ಉಂಟಲ್ಲ, ಅದು ಜೀವ. ಅದು ಜೀವ. ನೋಡಿ, ಇದು ಹೇಗೆ ಅಂದರೆ ಒಂದರ ಒಳಗೆ ಒಂದು ಸಣ್ಣ ದೊಡ್ಡ ಪಾತ್ರೆ ಒಳಗೆ ಸಣ್ಣ ಪಾತ್ರೆ, ಸಣ್ಣ ಪಾತ್ರೆ ಒಳಗೆ ಇನ್ನೊಂದು ಸಣ್ಣ ಪಾತ್ರೆ, ಹಾಗೆ ಒಂದರ ಒಳಗೆ ಒಂದು ಕೋಶ. ನೋಡಿ, ಮೊದಲ ಆವರಣ ದೇಹಕ್ಕೆ ಒಳಗಿರುವ ಜೀವ ಇದ್ದಾನೆ, ಅವನಿಗೆ ಈ ಶರೀರ ಆವರಣ. ಇದರ ಮೇಲೆ ಬನೀನು ಹಾಕ್ಕೊಳ್ತೇವೆ, ಎರಡನೇ ಆವರಣ. ಬನೀನು ಹಾಕ್ಕೊಂಡು ಹಂಗೆ ಹಾಕ್ಕೊಳ್ತೇವೆ, ಮೂರನೇ ಆವರಣ. ಕೋಟ್ ಹಾಕ್ಕೊಳ್ತೇವೆ, ನಾಲ್ಕನೇ ಆವರಣ. ಅದರ ಮೇಲೆ ಶಾಲು ಹಾಕ್ಕೊಳ್ತೇವೆ, ಐದನೇ ಆವರಣ. ಹಾಗೆ ಒಳಗೆ ಪರಬ್ರಹ್ಮ ಇದ್ದಾನೆ, ಅವನೇ ಆನಂದಮಯ. ರಾಮಾನುಜಾಚಾರ್ಯ ಹೇಳಿದರು, ಎಲ್ಲಿದ್ದಾನೆ? ಜೀವನೆಂಬ ಅಂಗಿಯ ಒಳಗೆ ಇದ್ದಾನೆ. ಆ ಜೀವನ ಮೇಲೆ ವಿಜ್ಞಾನಮಯ,
ಅದಕ್ಕೆ ಆವರಣವಾಗಿ ಅದರ ಹಿನ್ನೆಲೆಯಲ್ಲಿ ಮನೋಮಯ, ಅದರ ಹಿಂದೆ ಪ್ರಾಣಮಯ, ಅದರ ಹಿಂದೆ ಅನ್ನಮಯ, ಒಂದರ ಒಳಗೆ ಹೀಗೆ ಅಂತಿಮವಾಗಿ ಆನಂದಮಯ ಪರಬ್ರಹ್ಮ. ವಿಜ್ಞಾನಮಯ ಅಂದರೆ ಜೀವ. ಈ ದೇಹದ ಒಳಗೆ ಜೀವ, ಜೀವನ ಒಳಗೆ ಅಂತರ್ಯಾಮಿಯಾಗಿ ಆನಂದಮಯನಾದ ಪರಮಾತ್ಮ. ಅದನ್ನು ಉಪನಿಷತ್ತು ಹೇಳ್ತಾ ಇದೆ. ಜಗದ್ಗುರು ಮಧ್ವಾಚಾರ್ಯರು ಹೇಳಿದರು, ಇದರ ಹೆಸರು ಬ್ರಹ್ಮವಲ್ಲಿ. ಇದು ಬ್ರಹ್ಮನ ಬಗ್ಗೆ ವಿವರಣೆ ಕೊಡಲಿಕ್ಕೆ ಹೊರಟಿದೆ. ಹಾಗಿದ್ದರೆ ಪ್ರತಿಯೊಂದು ಪದದ ಒಳಗೆ, ವಾಕ್ಯದ ಒಳಗೆ ಪರಬ್ರಹ್ಮನ ಮಹಿಮೆಯನ್ನು ನಾವು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು. ಬ್ರಹ್ಮನ ವಿಷಯವನ್ನು ಬಿಟ್ಟು ಬೇರೆ ವಿಷಯವನ್ನೆಲ್ಲ ನಾವು ಮಾತಾಡಿದರೆ ಪರಬ್ರಹ್ಮನ ಬಗ್ಗೆ ಉಪನ್ಯಾಸ ಆಗುವುದಿಲ್ಲ. ಚಂದ್ರಿಕೆಯ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಕೂತ್ಕೊಂಡು ಬೇರೆ ಬೇರೆ ವಿಷಯಗಳನ್ನೆಲ್ಲ ಹೇಳಿದರೆ ಅದು ಚಂದ್ರಿಕೆ ಉಪನ್ಯಾಸ ಆಗುವುದಿಲ್ಲ. ಹಾಗೆ ಅದರಿಂದ ನಾವಿದು ಬ್ರಹ್ಮವಲ್ಲಿ ಅಂತ ಹೇಳ್ತಾ ಇದ್ದೇವೆ, ಬ್ರಹ್ಮನ ಬಗ್ಗೆ ವಿಶ್ಲೇಷಣೆ ಅಂತ ಹೇಳಬೇಕು. ಹಾಗಾದರೆ ಹೇಗೆ ವ್ಯಾಖ್ಯಾನ ಮಾಡಬೇಕಿದನ್ನು? ಜಗದ್ಗುರು ಮಧ್ವಾಚಾರ್ಯರು ಹೇಳಿದರು, ಆಕಾಶದಿಂದ ಆರಂಭ ಮಾಡಿಕೊಂಡು ಆನಂದಮಯನವರೆಗೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಪರಬ್ರಹ್ಮನದೇ ವಿವರಣೆ ಇದೆ. ಅರ್ಥ ಮಾಡಿಕೊಳ್ಳಿ ಅಂದರೆ ಆಚಾರ್ಯರು, ನಿಮಗೆ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ? ಅನ್ನಮಯ ಅಂದರೆ ಅನ್ನದಿಂದ ಪುಟ್ಟಿಯನ್ನು ಪಡೆಯತಕ್ಕಂಥ ದೇಹ, ಶರೀರಕ್ಕೆ ಸಂಬಂಧಪಟ್ಟ ವಿವರಣೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಈ ವಾಕ್ಯಗಳನ್ನು ಸ್ವಲ್ಪ ಒಳಗೆ ಪ್ರವೇಶ ಮಾಡಿ ನೋಡಿ. ಕುಮಾರಿಲ ಭಟ್ರು ಹೇಳ್ತಾರೆ, ವೇದವನ್ನು ಒಳಹೊಕ್ಕು ನೋಡಬೇಕು. ವೇದಗಳನ್ನು ಮೇಲ್ನೋಟದಲ್ಲಿ ನೋಡಿದರೆ ವೇದದ ಅರ್ಥ ಬೇರೆ ಕಾಣಿಸ್ತದೆ, ಒಳಗೆ ಹೊಕ್ಕು ನೋಡಿದರೆ ಅನ್ಯ ಏವ ಏಕದೇಶೇನ ವೇದಸ್ಯಾರ್ಥ ಪ್ರತೀಯತೆ, ಬೇರೆ ರೀತಿ ಹೊಸ ಅರ್ಥ ಕಾಣಿಸ್ತದೆ ಅಂತ. ಇದಕ್ಕೆ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಆಕಾಶ ಹುಟ್ಟಿತು ಅಂದರೆ 4 ಪದಾರ್ಥ ಅಂತ ಅರ್ಥ ಮಾಡಿಕೊಳ್ಳಿ ಅಂದರೆ ಅನುವ್ಯಾಖ್ಯಾನದಲ್ಲಿ. ಜಡವಾದ ಆಕಾಶ, ಈ ಜಡವಾದ ಭೂತಾಕಾಶ, ಇದರ ಅಭಿಮಾನಿ ದೇವತೆಯಾದ ಗಣಪತಿ, ಅವನು ಜೀವ, ಅವನಿಗೆ ಒಂದು ಶರೀರ. ಜಡವಾದ ಭೂತಾಕಾಶ, ಅದರ ಅಭಿಮಾನಿಯಾದ ಗಣಪತಿಯ ಶರೀರ, ಆ ಶರೀರದ ಒಳಗಿರುವ ಗಣಪತಿ, ಅವನಿಗೆ ನಿಯಾಮಕವಾದ ಭಗವಂತನ ರೂಪ. ಹಾಗಿದ್ದರೆ ಆತ್ಮನ ಆಕಾಶ ಸಂಭೂತ ಅಂದರೆ ಆತ್ಮನಿಂದ ಬರೀ ಜಡವಾದ ಭೂತಾಕಾಶ ಹುಟ್ಟಿದು ಅಂತ ಅರ್ಥ ಅಲ್ಲ. ಭೂತಾಕಾಶ, ಅದರ ಅಭಿಮಾನಿಯಾದ ಗಣಪತಿಯ ಶರೀರ, ಗಣಪತಿ, ಅವನ ಒಳಗೆ ನಿಯಾಮಕನಾದ ವಿಶ್ವಂಬರ ರೂಪಿಯಾದ ಪರಮಾತ್ಮ. ಹಾಗಾದರೆ ಇದು ಬ್ರಹ್ಮವಲ್ಲಿ ಆಯಿತು. ಈಗ ಪ್ರತಿಯೊಂದು ಪದ ದೇವರ ಮಹಿಮೆಯನ್ನು ಹೇಳಿಕೊಡ್ತು. ಆಚಾರ್ಯರ ವ್ಯಾಖ್ಯಾನ ಇಷ್ಟು ಸುಂದರ. ಬರೀ ಪಂಚಕೋಶಗಳ ವಿವರಣೆ ಅಂತ ಶಂಕರರು ಹೇಳಿದರು. ಪಂಚಕೋಶಗಳ ವಿವರಣೆ ಇದೆ, ಇಲ್ಲ ಅಂತ ನಾವು ಹೇಳುವುದಿಲ್ಲ. ವಿಜ್ಞಾನಮಯ ಜೀವ ಆಗಬಹುದು, ಆನಂದಮಯ ಪರಬ್ರಹ್ಮ ಆಗಬಹುದು. ಆದರೆ ಇದಕ್ಕಿಂತ ಹೆಚ್ಚು ಸುಂದರವಾದ ವ್ಯಾಖ್ಯಾನ. ಪ್ರತಿಯೊಂದು ಪ್ರಕರಣ ದೇವರ ಮಹಿಮೆಯನ್ನು ಹೇಳ್ತಾ ಇದೆ, ದೇವರ ಗುಣ ಹೇಳ್ತಾ ಇದೆ, ದೇವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡ್ತಾ ಇದೆ ಅಂತ ತಿಳಿದುಕೊಂಡಾಗ ಇದು ನಿಜವಾಗಿ ಬ್ರಹ್ಮವಲ್ಲಿ ಆಯಿತು. ಇಲ್ಲಾಂದರೆ ಒಂದು 5 ವಾಕ್ಯ ಬ್ರಹ್ಮವಲ್ಲಿ, ಉಳಿದದ್ದೆಲ್ಲ ಅಬ್ರಹ್ಮವಲ್ಲಿ ಅಂತ ಆಗ್ತದೆ. ಹಾಗಾಗಬಾರ್ದಲ್ಲ. ಅದನ್ನು ತೋರಿಸಿಕೊಟ್ಟವರು ಜಗದ್ಗುರು ಶ್ರೀಮದಾಚಾರ್ಯರು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇದು ಬ್ರಹ್ಮವಲ್ಲಿ ಅಪ್ಪ. ಅದರಿಂದ ಅಲ್ಲಿ ಆಕಾಶದಿಂದ ಆರಂಭ ಮಾಡಿಕೊಂಡು ಆಕಾಶ, ವಾಯು, ಅಗ್ನಿ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನ ರೂಪ, ಆಯಾಯ ಜಡ ಪದಾರ್ಥಗಳು, ಪಂಚಭೂತಗಳ ಅಭಿಮಾನಿ ದೇವತೆಗಳು, ಅವರ ದೇಹ ಮತ್ತು ಜಡವಸ್ತು ಇಷ್ಟಕ್ಕೆ ಸೃಷ್ಟಿಯಾಗಿದೆ. ಅದರಿಂದ ಇದು ಎಲ್ಲ ಬ್ರಹ್ಮ ಪ್ರಕರಣ. ಈಗ ಅನ್ನಮಯ ಅಂದರೆ ನಾವು ತಿಳ್ಕೊಂಡಿದ್ದೇವೆ ಜಡವಾದ ಶರೀರ ಅಂತ. ಆಂಶಿಕ ಸತ್ಯ, ಪೂರ್ಣ ಸತ್ಯ ಅಲ್ಲ ಇದು. ಜಡವಾದ ಶರೀರದಲ್ಲಿ ಉಪಚಯ ವೃದ್ಧಿಯಾಗಬೇಕಾದರೆ ಒಳಗೆ ಭಗವಂತ ಇದ್ದಾನೆ. ಅವನಿರೋದರಿಂದ ಈ ದೇಹ ಅನ್ನ ತಿಂದರೆ, ನೀರು ಕುಡಿದರೆ ವೃದ್ಧಿಯನ್ನು ಪಡೆದುಕೊಡ್ತದೆ, ಉಪಚಯವನ್ನು ಪಡೆದುಕೊಡ್ತದೆ. ಹಾಗಿದ್ದರೆ ನಿಜವಾಗಿ ಅನ್ನಮಯ ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಪದಗಳು ನಾರಾಯಣ, ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧಾದಿ ಪಂಚರೂಪಾತ್ಮಕನಾದ ಭಗವಂತನ ವಿವರಣೆಯನ್ನು ಮಾಡಲಿಕ್ಕೆ ಹೊರಟಿದ್ದಾವೆ. ಹಾಗಿದ್ದರೆ ಅನ್ನಮಯ ಪ್ರಕರಣ ಬರೀ ಜಡವಾದ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಒಳಗಿರುವ ಭಗವಂತನಿಗೆ ಸಂಬಂಧಪಟ್ಟದ್ದು. ಅದು ಹೇಗೆ? ಆಚಾರ್ಯರಂತಾರೆ, ವಾಕ್ಯ ನೋಡಿ ಅಲ್ಲಿ, ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ಉಪನಿಷತ್ತು ಅನ್ನಪದದ ವಿವರಣೆ ಮಾಡುವಾಗ
ಅದ್ಯತೆ ಅತ್ತಿ, ಇಡೀ ಜಗತ್ತಿಗೆ ಆಧಾರವಾಗಿದೆ, ಇಡೀ ಜಗತ್ತನ್ನು ತಿಂತದೆ ಅಂತ ವಿವರಣೆ ಕೊಡ್ತಾ ಇದೆ. ನಾವು ನೀವು ತಿನ್ನುವ ರಾಗಿ, ಅಕ್ಕಿ, ಬೇಳೆ, ಗೋಧಿ ಇದು ತಿನ್ನಲಿಕ್ಕೆ ನಮ್ಮೆಲ್ಲರಿಗೂ ಆಶ್ರಯ, ಆಧಾರ. ಆದರೆ ಇದು ಜಗತ್ತನ್ನು ತಿನ್ನುವುದಿಲ್ಲ, ಈ ಅನ್ನ ಜಗತ್ತನ್ನು ತಿನ್ನುವುದಿಲ್ಲ. ಈ ಅನ್ನವನ್ನು ನಾವು ನೀವು ತಿಂತೇವೆ. ನಿಮ್ಮೆಲ್ಲರ ಬದುಕಿಗೆ ಅದು ಆಧಾರ ಹೌದು, ಆದರೆ ಅದು ಜಗತ್ತನ್ನು ತಿನ್ನುವುದಿಲ್ಲ. ಹಾಗಾದರೆ ಈ ಅನ್ನ ಪದ ವಿಷ್ಣುವಿಗೆ ಅನ್ವಯ ಮಾಡಿದರೆ ಸರಿ ಆಗ್ತದೆ ನೋಡಿ. ಇಡೀ ಜಗತ್ತಿಗೆ ಅವನ ಆಶ್ರಯ, ಎಲ್ಲ ಜಗತ್ತಿಗೆ ಜನ್ಮ ಕೊಟ್ಟ ತಂದೆ, ಪಾಲನೆ ಮಾಡಿದ ಜನಕ, ಪಾಲನೆ ಮಾಡೋದ್ರಿಂದ ಪಿತ, ಕೊನೆಗೆ ಪ್ರಳಯ ಕಾಲ ಒದಗಿದಾಗ ಎಲ್ಲ ಪದಾರ್ಥಗಳನ್ನು ಹೊಟ್ಟೆ ಒಳಗಡೆ ರಕ್ಷಣೆ ಮಾಡಲಿಕ್ಕೋಸ್ಕರ ಇಟ್ಟುಕೊಳ್ಳುವ ಸಂಹಾರಕನಾದ ಚೇತನನಾಗಿ, ಪರಮಚೇತನನಾಗಿ ಅತ್ತ ಚರಾಚರ ಗ್ರಹಣಾದಂಥ ಜಗತ್ತನ್ನು ಹೊಟ್ಟೆ ಒಳಗೆ ಇಟ್ಟುಕೊಳ್ಳುವ ತಿನ್ನುವ ದೇವತೆ. ಹಾಗಿದ್ದರೆ ಉಪನಿಷತ್ತು ಹೇಳುವ ಜಗತ್ತಿಗೆ ಆಧಾರ, ಜಗತ್ತನ್ನು ತಿನ್ನುವವ ಎಂಬುದು ಜಡವಾದ ಅನ್ನಕ್ಕೆ ಅನ್ವಯ ಆಗೋದಿಲ್ಲ, ಇದು ವಿಷ್ಣುವಿಗೆ ಅನ್ವಯ ಆಗ್ತದೆ. ಅದರಿಂದ ಅನ್ನಮಯ ಅಂದರೆ ವಿಷ್ಣು. ಆದ್ದರಿಂದಲೇ ಅನ್ನಂ ಬ್ರಹ್ಮೇತ್ಯುಪಾಸೀತ, ಅನ್ನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿರಿ. ಜಡವಾದ ಅನ್ನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡೋದು ಅಂದರೆ ಪವಿತ್ರ ದೃಷ್ಟಿಯಿಂದ ನೋಡಿರಿ, ಬೈಬೇಡ್ರಿ. ಮನೆಯಲ್ಲಿ ಅಡುಗೆ ಮಾಡುವಾಗ ಮಡದಿ ಏನೋ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆದರೆ ಬೈತಾ ಕೂತ್ಕೊಳ್ಬೇಡ್ರಿ. ಅನ್ನದಲ್ಲಿ ದೇವರಿದ್ದಾನೆ, ಅನ್ನವನ್ನು ಬೈದರೆ ದೇವರನ್ನು ಬೈದಂತೆ ಅಂತ ಒಂದು ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ, ನಿಜವಾಗಿ ಅನ್ನ ಅಂದರೆ ಅನ್ನದ ಒಳಗೆ ಭಗವಂತನೇ ಇದ್ದಾನೆ, ಅನ್ನ ಒಂದು ಪ್ರತಿಮೆ. ಅದರಿಂದ ಅನ್ನಮಯ ಅಂದರೆ ಜಗದ ಆಧಾರನಾದ, ಜಗತ್ ಸಂಹಾರಕನಾದ ವಿಷ್ಣು ಅಂತ ಅರ್ಥ. ಈಗ ಅನ್ನಮಯ ಪ್ರಕರಣ ವಿಷ್ಣುವನ್ನು ಹೇಳಿತು. ಇದರಂತೆ ಪ್ರತಿಯೊಂದು ಪ್ರಕರಣವನ್ನು ಜಗದ್ಗುರು ಮಧ್ವಾಚಾರ್ಯರು ವಿಷ್ಣು ಪರವಾಗಿ ವ್ಯಾಖ್ಯಾನ ಮಾಡಿ ತೋರಿಸಿದರು. ಅದರಿಂದ ಆಚಾರ್ಯರ ಪ್ರಕಾರ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಪ್ರಕರಣಗಳು ವಿಷ್ಣುವನ್ನೇ ಹೇಳ್ತಾ ಇದ್ದಾವೆ. ಅದರ ಲಿಂಗಗಳು, ಅದರ ಯುಕ್ತಿಗಳನ್ನು ಆಚಾರ್ಯರು ಭಾಷೆಯಲ್ಲಿ ಪ್ರದರ್ಶನ ಮಾಡಿ ಕೊಟ್ಟಿದ್ದಾರೆ. ಇದರ ಮೇಲೆ ಭಾಮತಿ, ಕಲ್ಪತರು ಮೊದಲಾದ ಗ್ರಂಥಗಳಲ್ಲಿ ಮಾಡಿರತಕ್ಕಂಥ ವಿಮರ್ಶೆಯನ್ನು ವ್ಯಾಸತೀರ್ಥರು ತಮ್ಮ ಗ್ರಂಥದಲ್ಲಿ ವಿಚಾರ ಮಾಡ್ತಾರೆ. ಭಾಮತಿಯಲ್ಲಿ ಹೇಳ್ತಾರೆ, ಪ್ರಾಯಪಾಠ ಪರಿತ್ಯಾಗ ಮುಖ್ಯ ತ್ರಿತಯ ಲಂಘನಂ. ಶಂಕರಾಚಾರ್ಯರು ಈ ಸೂತ್ರವನ್ನು ವ್ಯಾಖ್ಯಾನ ಮಾಡಿದ್ದಾರೆ, 2 ರೀತಿಯಿಂದ ವಿವರಣೆ ಮಾಡಿದ್ದಾರೆ ಶಂಕರಾಚಾರ್ಯರು. ಓಂ ಆನಂದಮಯೋ ಅಭ್ಯಾಸಾತ್ ಅನ್ನುವ ಸೂತ್ರವನ್ನು ಶಂಕರಾಚಾರ್ಯರು 2 ರೀತಿಯಿಂದ ವಿವರಣೆ ಮಾಡಿದ್ದಾರೆ. ಅವರು ಹೇಳ್ತಾರೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇಲ್ಲಿಯವರೆಗೆ ದೇಹಕ್ಕೆ ಸಂಬಂಧಪಟ್ಟ ವಿವರಣೆ. ಆನಂದಮಯ ಯಾರು? ಅದು ಪರಬ್ರಹ್ಮ, ಪರಮೇಶ್ವರ, ದೇವರಿಗೆ ಸಂಬಂಧಪಟ್ಟದ್ದು. ಇದು ಶಂಕರರ ವಿವರಣೆ. ಒಂದು ವಿವರಣೆ. ಇನ್ನೊಂದು ರೀತಿ ವಿವರಣೆ ಮಾಡ್ತಾರೆ 2ನೇ ಬಾರಿಗೆ.